ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 6 ಡಿಸೆಂಬರ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 30.60 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,677.80 ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಇವತ್ತು ಒಂದು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು. ಹಾಗೆ BSE ಸೆನ್ಸೆಕ್ಸ್ನಲ್ಲೂ ಸುಮಾರು 56.74 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ 81,709.12 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಇದರಲ್ಲಿ ನೋಡೋದಾದರೆ ನಾವು ಇವತ್ತು ಒಂದು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದರೆ ಟಾಟಾ ಮೋಟಾರ್ ಶೇರ್ಸ್ ನೋಡ್ಬೋದು. ಇವತ್ತು ಸುಮಾರು 3% ಒಂದು ಏರಿಕೆ ತೋರಿಸಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು 816 ರೂಪಾಯಿ 80 ಪೈಸೆಗೆ ಪ್ರತಿಯೊಂದು ಶೇರು ಕ್ಲೋಸ್ ಆಗಿದೆ. ಹಾಗೆ ಬಜಾಜ್ ಆಟೋ, ಆಕ್ಸಿಸ್ ಬ್ಯಾಂಕ್, ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳು, ಹಾಗೆ SBI ಲೈಫ್ ಇನ್ಶೂರೆನ್ಸ್, ಭಾರತ್ ಪೆಟ್ರೋಲಿಯಂ, LNT ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಹಾಗೆ ಟೈಟನ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಟಾಟಾ ಸ್ಟೀಲ್, ಐಚರ್ ಮೋಟರ್ಸ್, ITC, JSW ಸ್ಟೀಲ್, ಟ್ರೆಂಟ್, ಹಾಗೆ ಪವರ್ ಗ್ರಿಡ್, ನೆಸ್ಲೆ ಇಂಡಿಯಾ, ಕೋಟಕ್ ಬ್ಯಾಂಕ್, NTPC, ಮಹೇಂದ್ರ ಅಂಡ್ ಮಹೇಂದ್ರ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಹಾಗೆ IPO ನೋಡೋದಾದರೆ ಎಮರಾಲ್ಡ್ ಟೈರ್ ಮ್ಯಾನುಫ್ಯಾಕ್ಚರ್ಸ್ ಲಿಮಿಟೆಡ್ SME IPO ಇದು 5ನೇ ತಾರೀಕು ಅಂದರೆ ನಿನ್ನೆ ಓಪನ್ ಆಗಿರೋದು. 9ನೇ ತಾರೀಕು ಅಂದರೆ ಇದು ಕ್ಲೋಸ್ ಆಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ತಮಗೆ